ವಿಲ್ ಕಮ್ ಟು ಡಿಸಿಷನ್. ಬಿಲ್ ಮಾಡೋದು ಅನಿವಾರ್ಯ ಸರ್. ಈಗ ಮೊದಲು ನೀವು ಅಧಿಸೂಚನೆ ಹಂಗೆ ಹೊರಡಿಸಿದ್ರಿ, ಕರ್ನಾಟಕದ ಅಧಿಸೂಚನೆ ಹೊರಡಿಸಿದ್ರಿ, ಈಗ ಬಿಲ್ ಮಾಡೋದು ಅನಿವಾರ್ಯ ಇಲ್ಲ. ಆರ್ಡಿನೆನ್ಸು ಬಿಲ್ಲು ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇನೆ. ಹೀಗಾಗಿ ನಾವು ಬಿಲ್ ಮಾಡೋದ್ರಿಂದ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ನೇರವಾಗಿ ನಾವು ಸ್ವಲ್ಪ ಅಸೆಂಬ್ಲಿನಲ್ಲಿ ಇಟ್ಟು ಚರ್ಚೆ ಮಾಡಿ ಅದು ಮಾಡ್ಬೋದು. ಏನು ಆಲ್ರೆಡಿ ಏನು ಡಿಸಿಷನ್ ಮಾಡಿದ್ದೀವಿ, ಸುಪ್ರೀಂ ಕೋರ್ಟಿನ ಆರ್ಡರದು ಆರ್ಟಿಕಲ್ 14, 15 and 16. 14 is equality, 15 is education, 16 is employment. ಈ ಆರ್ಡರ್ ಹಿನ್ನೆಲೆಯಲ್ಲಿ ದಿ ಬ್ಯಾಕ್ವರ್ಡ್ನೆಸ್, ಇನ್ಎಡಿಕ್ವೆಸಿ ಆ್ಯಂಡ್ ಸೋಷಿಯಲ್ ಅಫಿನಿಟಿ ಇದನ್ನ ಇಟ್ಕೊಂಡು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದೀವಿ. ಆ ಡಿಸಿಷನ್ಗೆ ಪೂರಕವಾಗಿ ನಾವೇನು ಮಾಡಿದ್ದೀವಿ ಇಲ್ಲಿ ಅದೇ ಈಗಾಗಲೇ ಸರ್ಕಾರ ಆದೇಶನ 25/8/2020 ಹೊರಡಿಸಿದ್ದೀವಿ. ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯಿಂದ ರೋಸ್ಟರ್ ಬಿಲ್ಲುಗಳ ಬಗ್ಗೆ ಆದೇಶ ಹೊರಡಿಸಿದ್ದೀವಿ. ಪ್ರವರ್ಗಗಳ ಅನುಸಾರ ಪರಿಶಿಷ್ಟ ಜಾತಿಯವರು ಜಾತಿ ಪ್ರಮಾಣ ಪತ್ರ ಪಡೆಯುವ ಬಗ್ಗೆ ಈಗಾಗಲೇ ಕಂದಾಯ ಇಲಾಖೆಯಂತೆ ಚರ್ಚಿಸಿ ಸುತ್ತೋಲೆ ಹೊರಡಿಸಲಾಗಿದೆ. ಆದಿ ಕರ್ನಾಟಕ, ಆದಿಯಾದ ಆದಿ ದ್ರಾವಿಡ ಈ 3 ಸಮುದಾಯಗಳ ಸಹ ಸದರಿ ಸುತ್ತೋಲೆಯಲ್ಲಿ ವಿವರಿಸಲಾಗಿದೆ. ಈ 3 ತಮ್ಮ ಮೂಲ ಜಾತಿನ ಹೇಳಿರಲಿಲ್ಲ. ಅದಕ್ಕೆ ಕಂದಾಯ ಇಲಾಖೆ ಚರ್ಚೆ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಇದನ್ನು ಮಾಡೋದಕ್ಕೆ ಮಾಡಿ ಅವರೆಲ್ಲ ಸಾಫ್ಟ್ವೇರ್ ಡೆವಲಪ್ ಮಾಡಿ ಕೊಡ್ತಾ ಇದ್ದಾರೆ. ಒಳ ಮೀಸಲ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ದಿನಾಂಕ 29 ಅಂದರು. ಇವತ್ತು ಬ್ಯಾಕ್ಲಾಗ್ದು ಮೀಟಿಂಗ್ ಇತ್ತು. ಇದು ಬ್ಯಾಕ್ಲಾಗ್ ಹುದ್ದೆನ ಸಚ್ ಓಲ್ ಚರ್ಚೆ ಮಾಡೋದಿತ್ತು. ಸಮಯದಿಂದ ನಾಳೆ ಇಟ್ಕೊಂಡಿದ್ದೀವಿ, ಅದು ಚರ್ಚೆ ಮಾಡ್ತೀವಿ. ಒಳ ಮೀಸಲ ಮುಂಬಡ್ತಿ ಬಗ್ಗೆ ಅದು ಕೂಡ ಅದನ್ನು ಡಿಫ್ರೆಂಟಾಗಿ ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ದೀವಿ. ಆ ಒಳ ಮೀಸಲಾತಿ ಹೋರಾಟಗಾರರಿದ್ರಲ್ಲ ಅವ್ರಿಗೆ ಮೇಲೆ ಮೊಕದ್ದಮೆಗಳಿದ್ದು ಕೇಳೋರು ಇಂಥ ಕಟ್ತೀವಿ ಅಂತೀವಿ. ಈಗ ಇಷ್ಟು ಏನೇನೋ ಡಿಸಿಷನ್ ಆಯಿತು ಕ್ಯಾಬಿನೆಟಲ್ಲಿ ಅದನ್ನೆಲ್ಲ ನಾವು ಅನುಷ್ಠಾನ ಮಾಡೋಕ್ಕೆ ಕ್ರಮ ತಗೊಂಡು ಅದು ಎಲ್ಲ ವಿಷಯಗಳನ್ನು 31ನೇ ತಾರೀಕು ಅವ್ರ ಜೊತೆ ಚರ್ಚೆ ಮಾಡಿದಾಗ ನಾವು. ಥ್ಯಾಂಕ್ ಯು.